ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನದ 30 ನಿಮಿಷದ 30 ಸುದ್ದಿ. ಇವತ್ತು ಬೆಳಗ್ಗೆಯಿಂದ ಆಗಿರುವ ಎಲ್ಲ ಬೆಳವಣಿಗೆಯನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ A1 ಆರೋಪಿ ಶಿವಪ್ರಕಾಶ್ ಎನ್ಕ್ವೈರಿ ನಡೀತಾ ಇದೆ. ಮಗದೊಂದು ಕಡೆ ಸ್ವಾಮಿ ಹಲವಾರು ಮಾಹಿತಿಗಳನ್ನು ಬೆಚ್ಚಿಡ್ತಾ ಇದ್ದಾನೆ. ಜೊತೆಗೆ CCB ಆಫೀಸರ್ಸ್ ಕೂಡ ತುಂಬ ಅಲರ್ಟ್ ಆಗಿದ್ದಾರೆ. ಅದೊಂದು ನಡೀತಾ ಇದೆ. ಹೊಸ ವರ್ಷಕ್ಕೆ ಅಂತ ಸ್ಕೂಲ್ ಶುರುವಾಯಿತು, ಆದರೆ ಈಗ ಒಂದು 5 ದಿನ ಆದಮೇಲೆ ಈಗ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಟೆನ್ಷನ್ ಶುರುವಾಗ್ತಾ ಇದೆ. ಜೊತೆಗೆ ಇವತ್ತು ಆರೋಗ್ಯ ಇಲಾಖೆಯ ಸಭೆ ನಡೀತಾ ಇದೆ ದೇಶವಾರು. ಏಕೆಂದರೆ ನಾಳೆ ದೇಶದ ಅತಿ ದೊಡ್ಡ ಡ್ರೈ ರನ್ ನಡೀತಾ ಇದೆ 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ. ಹೀಗೆ ಎಲ್ಲ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಕೂತಿದ್ದೀವಿ. ಶುರು ಮಾಡೋಣ 1 by 1 ನ್ಯೂಸ್. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಕೊರೋನಾ ಲಸಿಕೆ ಹಂಚಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ದೇಶದ ಅತಿ ದೊಡ್ಡ ರಿಹರ್ಸಲ್ ನಡೆಯುತ್ತೆ. ದೇಶದ 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಡ್ರೈ ರನ್ ನಡೆಯುತ್ತೆ. ರಾಜ್ಯದ 150 ಲಸಿಕಾ ಕೇಂದ್ರಗಳಲ್ಲಿ ತಾಲೀಮು ಕೂಡ ನಡೆಸ್ತಾರೆ. ಇನ್ನು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ವರ್ಚುವಲ್ ಸಭೆಯನ್ನು ಶುರು ಮಾಡಿದ್ದಾರೆ. ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಈ ವರ್ಚುವಲ್ ಮೀಟಿಂಗ್ ನಡೀತಾ ಇದೆ. ಸಭೆಯಲ್ಲಿ ವ್ಯಾಕ್ಸಿನ್, ನಾಳೆಯ ಡ್ರೈ ರನ್ ಕುರಿತು ಮಹತ್ವದ ಚರ್ಚೆ ಕೂಡ ನಡೆಸ್ತಾರೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಕೂಡ ಭಾಗವಹಿಸಿದ್ದಾರೆ. ನಾಳೆಯಿಂದ ಈ ಡ್ರೈ ರನ್ ನಡೆಯುತ್ತೆ. ಅದಾದಮೇಲೆ ಮುಂದಿನ ವಾರ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ಎಲ್ಲ ಹಂತದಲ್ಲೂ ಕೂಡ ತಯಾರಾಗಿ ಈ ಲಸಿಕೆಯನ್ನು ವಿತರಣೆ ಮಾಡೋದಕ್ಕೆ ಎಲ್ಲ ಕಾರ್ಯರೂಪವನ್ನು ಮಾಡಿದ್ದಾರೆ. ಏನಾದರೂ ಅದಕ್ಕೆ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದರೆ ಅಥವಾ ಈ ಥರ ಸಲಹೆಗಳಿದ್ದರೆ, ಸೂಚನೆಗಳಿದೆ, ಎಲ್ಲವನ್ನು ಕೂಡ ಡಾಕ್ಟರ್ ಹರ್ಷವರ್ಧನ್ ಪಡ್ಕೋತಿದ್ದಾರೆ. ಆ ಮೂಲಕ ಇದನ್ನು ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಎಲ್ಲ ರಾಜ್ಯಗಳ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಇದು ಯಶಸ್ವಿ ಆಗಬೇಕು ಅನ್ನೋ ಇಂಟೆನ್ಷನಿಂದ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿನೇ ಜನವರಿ 2ನೇ ತಾರೀಕು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಡ್ರೈ ರನ್ ಇದೆ. ಇವತ್ತು ಉತ್ತರ ಪ್ರದೇಶದಲ್ಲಿದೆ, ನಿನ್ನೆ ಉತ್ತರ ಪ್ರದೇಶದಲ್ಲಾಯಿತು, ಇವತ್ತು ಹರಿಯಾಣದಲ್ಲಿ ನಡೀತಾ ಇದೆ, ನಾಳೆ ದೇಶವ್ಯಾಪಿ ನಡೆಯುತ್ತೆ. ನಾಳೆ ರಾಜ್ಯದಲ್ಲೂ ವ್ಯಾಕ್ಸಿನೇಷನ್ ಡ್ರೈ ರನ್ ಶುರುವಾಗಲಿದೆ. ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಕ್ಸಿನೇಷನ್ ಡ್ರೈ ರನ್ ನಡೆಯಲಿದ್ದು ಈಗಾಗಲೇ 5 ಜಿಲ್ಲೆಗಳಲ್ಲಿ ಡ್ರೈ ರನ್ ನಡೆದಿತ್ತು. ಜನವರಿ 2ನೇ ತಾರೀಕು ಮಾಡಿದಂತ ಡ್ರೈ ರನ್ ಸಕ್ಸಸ್ ಆಗಿತ್ತು. ಹೀಗಾಗಿ ಎಲ್ಲಾ ಜಿಲ್ಲಾಸ್ಪತ್ರೆ, ತಾಲೂಕಾಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಲ್ಲೂ ತಾಲೀಮು ನಡೆಯಲಿದೆ. ಈ ಹಿಂದೆ ಮಾಡಿದ ಡ್ರೈ ರನ್ ರೀತಿಯೇ ನಾಳೆಯೂ ಡ್ರೈ ರನ್ ನಡೆಯಲಿದ್ದು ಪ್ರತಿ ಜಿಲ್ಲೆಯ 5 ಕೇಂದ್ರಗಳಲ್ಲಿ ಪೂರ್ವಾಭ್ಯಾಸ ನಡೆಯಲಿದೆ. ರಾಜ್ಯದ 150 ಲಸಿಕಾ ಕೇಂದ್ರಗಳಲ್ಲಿ ತಾಲೀಮು ನಡೆಯಲಿದೆ. ಒಂದು ಕೇಂದ್ರದಲ್ಲಿ ತಲಾ 100 ಮಂದಿಗೆ ಲಸಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಲಸಿಕೆ ವಿತರಣೆಗೆ ರಾಜ್ಯ ಸರ್ಕಾರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದು 2 ದಿನಗಳಲ್ಲಿ 1.67 ಲಕ್ಷ ಸಿಬ್ಬಂದಿಗೆ ಲಸಿಕೆ ನೀಡೋದಕ್ಕೆ ರೆಡಿಯಾಗಿದೆ. ನಾಳೆಯಿಂದ ಇಂಗ್ಲೆಂಡ್ ಹಾಗೂ ಮತ್ತಿತರ ಯುರೋಪ್ ರಾಷ್ಟ್ರಗಳಿಗೆ ವಿಮಾನ ಸೇವೆ ಮತ್ತೆ ಶುರುವಾಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಂಗ್ಲೆಂಡ್ನಿಂದ ಬೆಂಗಳೂರಿಗೆ ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೊದಲ ಫ್ಲೈಟ್ ಬರುತ್ತೆ. ಹೀಗಾಗಿ ಏರ್ಲಿಫ್ಟ್ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳ ಕುರಿತು ಮುಂಜಾಗ್ರತಾ ಸಭೆಯನ್ನು ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯವರು, ಪೊಲೀಸ್ ಅಧಿಕಾರಿಗಳು, ಏರ್ಪೋರ್ಟ್ನ ಅಧಿಕಾರಿಗಳು ಎಲ್ಲರೂ ಕೂಡಿ ಸಭೆ ಮಾಡ್ತಿದ್ದಾರೆ. ಪ್ರಯಾಣಿಕರನ್ನು ಕ್ವಾರಂಟೈನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ADC ಜಗದೀಶ್, DHO ಮಂಜುಳಾದೇವಿ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಸಾರ್ವಜನಿಕರೇ ಎಚ್ಚರ ಎಚ್ಚರ. ವ್ಯಾಕ್ಸಿನ್ ವಿಚಾರದಲ್ಲಿ ಆತುರ ಬೇಡ. ನಕಲಿ ಆಪ್ಗಳಿಂದ ಮೋಸ ಹೋಗಬೇಡಿ. ವ್ಯಾಕ್ಸಿನ್ ಬಗ್ಗೆ ನಕಲಿ ಆಪ್ಗಳು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೋವಿನ್ ನಕಲಿ ಆಪ್ಗಳ ಹಾವಳಿ ಹೆಚ್ಚಾಗಿದ್ದು ಕೋವಿನ್ ಆಪ್ ಬಗ್ಗೆ ಎಚ್ಚರ ಇರಲಿ. ಸರ್ಕಾರ ಯಾವುದೇ ಆಪ್ ಅನ್ನ ಅಧಿಕೃತವಾಗಿ ಬಿಟ್ಟಿಲ್ಲ. ಪ್ಲೇಸ್ಟೋರ್ನಲ್ಲಿ ನಕಲಿ ಆಪ್ಗಳು ಆಲ್ರೆಡಿ ಲಗ್ಗೆ ಇಟ್ಟಿವೆ. ಇವುಗಳನ್ನು ನಂಬಿ ಮೋಸ ಹೋಗಬೇಡಿ. ಇವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಡಿ. ಶೀಘ್ರವೇ ಕೇಂದ್ರ ಸರ್ಕಾರದ ಆಪ್ ಬರುತ್ತೆ. ಲಸಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಆಪ್ನಲ್ಲಿ ಸಿಗುತ್ತೆ. ಯಾಕಂದ್ರೆ ಕೋವಿನ್ ಆಪ್ನಲ್ಲಿ ನೀವು ಫಸ್ಟ್ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಂದಣಿ ಮಾಡ್ಕೊಂಡ ಮೇಲೆ ನಿಮಗೆ ಲಸಿಕೆ ಸಿಗುತ್ತೆ. ಇದು ಒಂದು ಪ್ರೊಸೀಜರ್. ಯಾಕಂದ್ರೆ ಡ್ರೈ ರನ್ ಸಂದರ್ಭದಲ್ಲಿ 4 ಹಂತದಲ್ಲಿ ಯಾವ ತರ ಈ ಲಸಿಕೆಯನ್ನ ನೀಡಲಾಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಸಕ್ಸಸ್ ಕೂಡ ಅದು ಆಗಿತ್ತು. ಮೊದಲ ಹಂತನೇ ಈ ಒಂದು ಆಪ್ಗೆ ಹೋಗಬೇಕಾಗುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೂಕ್ತ ರೀತಿಯಲ್ಲಿ ಅಡ್ರೆಸ್ ಪ್ರೂಫ್ ಅನ್ನ ತರಬೇಕಾಗತ್ತೆ. ಬಟ್ ಸರ್ಕಾರದ ವತಿಯಿಂದ ಇಲ್ಲಿ ತನಕ ಯಾವುದೇ ಅಧಿಕೃತ ಆಪ್ ಇಲ್ಲಿ ತನಕ ರಿಲೀಸ್ ಆಗಿಲ್ಲ. ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ಬ್ರಿಟನ್ನಿಂದ ವಾಪಸ್ ಬಂದಿರೋರೇ ಈಗ ದೊಡ್ಡ ತಲೆನೋವು. ಯಾಕೆ ಗೊತ್ತಾ? 117 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ನಮ್ಮ ರಾಜ್ಯದಲ್ಲಿ. ಈ 117 ಜನರಲ್ಲಿ ಬೆಂಗಳೂರಿನವರೇ 112 ಜನ ಇದ್ದಾರೆ. ಇನ್ನು ಬೇರೆ ಬೇರೆ ಜಿಲ್ಲೆಯವರು 5 ಜನ ನಾಪತ್ತೆಯಾಗಿದ್ದಾರೆ. ಇವರ ಪತ್ತೆಗೆ ಆರೋಗ್ಯ ಇಲಾಖೆ ಭಾರೀ ಸರ್ಕಸ್ಸನ್ನೇ ಮಾಡಬೇಕಾದಂಥ ಪರಿಸ್ಥಿತಿ ಇದು. ಅವ್ರ ಜೊತೆ ಗೃಹ ಇಲಾಖೆಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆದರೂ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಇದುವರೆಗೂ. ಅದರಿಂದಾಗಿ ಆರೋಗ್ಯ ಇಲಾಖೆಗೆ ಈಗ ಫುಲ್ ಟೆನ್ಷನ್ ಶುರುವಾಗಿದೆ. ಅವರೆಲ್ಲಿದ್ದಾರೆ, ಅವರ ಕಾಲ್ ಡೀಟೇಲ್ಸ್ ಏನು, ಅವ್ರು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವ್ರು ಇದುವರೆಗೂ ಇಷ್ಟು ದಿನ ಎಲ್ಲೆಲ್ಲಿ ಓಡಾಡಿದ್ದಾರೆ, ಈ ಎಲ್ಲ ಟ್ರ್ಯಾಕಿಂಗ್ ಗೊತ್ತಾಗಬೇಕು. ತದನಂತರವಷ್ಟೇ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಪ್ರೈಮರಿ ಆಗಿರೋದು ಈಗ ಅವರೆಲ್ಲಿದ್ದಾರೆ ಮತ್ತು ಅವ್ರನ್ನ ಎಷ್ಟರ ಮಟ್ಟಿಗೆ ಹಿಡಿದಿಟ್ಟು ಅವ್ರನ್ನ ಕ್ವಾರಂಟೈನ್ ಮಾಡ್ಬೋದು,
ಈ ಎಲ್ಲ ಅಂಶಗಳತ್ತ ಆರೋಗ್ಯ ಇಲಾಖೆ ಅಂತೂ ತುಂಬ ತಲೆ ಕೆಡಿಸ್ಕೊಂಡಿದೆ. ಇನ್ನು ದೇಶದಲ್ಲಿ ಮಹಾಮಾರಿ ಕೊರೋನಾ ಸೋಂಕಿತರ ಸಂಖ್ಯೆ 1 ಕೋಟಿ ತಲುಪಿದೆ. ದೇಶದಲ್ಲಿ ಒಟ್ಟು 1,08,59 ಮಂದಿಗೆ ಸೋಂಕು ತಗುಲಿದೆ. ದೇಶದಲ್ಲಿ 2,28,083 ಸಕ್ರಿಯ ಪ್ರಕರಣಗಳಿವೆ. ದೇಶದಲ್ಲಿ ಈವರೆಗೆ 1,53,336 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಶಾಲೆ ಆರಂಭ ಆಯಿತು ಹೊಸ ವರ್ಷದ ಸಂದರ್ಭದಲ್ಲಿ. ಆದರೆ ಈಗ ದೊಡ್ಡ ಶಾಕ್ ಬಂತು. ಯಾಕೆ ಗೊತ್ತಾ, ದಿನದಿಂದ ದಿನಕ್ಕೆ ಶಾಲೆ ಕರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸೋಂಕಂತೂ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ 36 ಶಿಕ್ಷಕರಿಗೆ ಕರೋನಾ ಬಂತು. ಅಲ್ಲಿಗೆ ಇದುವರೆಗೆ ಒಟ್ಟು ಕೌಂಟ್ ಹೊಸ ವರ್ಷದಿಂದ ಇಲ್ಲಿ ತನಕ 121 ಶಿಕ್ಷಕರಿಗೆ ಸೋಂಕು ತಗುಲಿದೆ. ಕೆಲವರಲ್ಲಿ ಶಾಲೆಗಳಿಗೆ ಹಾಜರಾದ ಮೇಲೆ ಸೋಂಕು ಕಂಡು ಬಂದಿದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ಢವಢವ ಶುರುವಾಯಿತು. ಕೆಲವು ಕಡೆ ಶಾಲೆಗಳಿಗೆ ಬೀಗ ಬಿತ್ತು. ಚಿಕ್ಕೋಡಿಯಲ್ಲಿ ಮತ್ತೆ 3 ಶಿಕ್ಷಕರಿಗೆ ಸೋಂಕು ತಗುಲಿದೆ. ಬೆಳಗಾವಿಯಲ್ಲಿ ಸೋಂಕಿತ ಶಿಕ್ಷಕರ ಸಂಖ್ಯೆ ಅಂತೂ 25ಕ್ಕೆ ಏರಿಕೆಯಾಗಿದೆ. ಯಾರೆಲ್ಲ ಶಾಲೆಗಳಿಗೆ ಬರದೆ ಮೊದಲೇ ಅವರಿಗೆ ಪಾಸಿಟಿವ್ ಗೊತ್ತಾಯಿತು ಆ ಟೆನ್ಷನ್ ಇಲ್ಲ. ಆದರೆ ಶಾಲೆಗೆ ಬಂದು ಪಾಠ ಮಾಡಿರೋರು, ಶಾಲೆಗೆ ಬಂದು ಸ್ಟಾಫ್ ರೂಮ್ಗೆ ಹೋಗಿರೋರು, ಶಾಲೆಗೆ ಬಂದು ಪಾಠ ಮಾಡಿದ್ರು ಓಡಾಡಿ ವಾಪಸ್ ಹೋಗಿರೋರು, ಇಂಥವ್ರಿಗೆಲ್ಲ ಯಾರ್ಯಾರು ಕೊರೋನಾ ಪಾಸಿಟಿವ್ ಬಂದಿದೆ ಅಲ್ಲಂತೂ ದೊಡ್ಡ ಆತಂಕ ಅಂತೂ ಇದ್ದೇ ಇದೆ. ಅಫ್ಕೋರ್ಸ್ ಮಾರ್ಗಸೂಚಿ ಇರೋದಿಲ್ಲ ನಿಜ, ಆದರೂ ಕೂಡ ತುಂಬ ಕಡೆ ಬಂದು ಹೋಗ್ಬಿಟ್ಟಿದ್ದಾರೆ. ಇನ್ನು ಮಕ್ಕಳಲ್ಲೂ ಕೂಡ ಎಷ್ಟೋ ಕಡೆ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹಾಗಾಗಿ ಪೇರೆಂಟ್ಸ್ಗಳಿಗೂ ಕೂಡ ಒಂದು ಆತಂಕ ಇದೆ. ತುಂಬ ಶಾಲೆಗಳು ಒಂದು 3-4 ದಿನ ಈಗಾಗಲೇ ಬಂದ್ ಆಗಿದೆ. ಕೊರೋನಾ ಜೊತೆಯಲ್ಲಿ ದೇಶದಲ್ಲಿ ಮತ್ತೊಂದು ಆತಂಕ ಅಂದ್ರೆ ಹಕ್ಕಿ ಜ್ವರ. ಮೈಸೂರಿನಲ್ಲಿ ಹಕ್ಕಿ ಜ್ವರದ ಭೀತಿ ಹಿನ್ನೆಲೆಯಲ್ಲಿ ಕರ್ನಾಟಕ ಕೇರಳ ಗಡಿಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಕೇರಳದಿಂದ ಬರುವಂತಹ ವಾಹನಗಳನ್ನು ತಪಾಸಣೆ ಮಾಡಲಾಗಿದ್ದು ಬಾವಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಮಾಡಿ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಇನ್ನು ಕೋಳಿ ಮಾಂಸ ಸಾಗಣೆ ವಾಹನಗಳನ್ನು ಪೊಲೀಸರು ಹಾಗೆಯೇ ಪಶು ಸಂಗೋಪನೆ ಇಲಾಖೆ ಸಿಬ್ಬಂದಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೇರಳದಿಂದ ರಾಜ್ಯಕ್ಕೆ ಬರುವಂತಹ ಪ್ರತಿಯೊಂದು ವಾಹನಕ್ಕೂ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಹಕ್ಕಿ ಜ್ವರದ ಆತಂಕ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅದರಲ್ಲೂ ಈ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಸೂಚನೆ ನೀಡಲಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಹಕ್ಕಿ ಜ್ವರದ ಬಗ್ಗೆ ನಾನು ಈಗಾಗಲೇ ಪಶು ಸಂಗೋಪನೆ ಸಚಿವರನ್ನ, ಪ್ರಧಾನ ಕಾರ್ಯದರ್ಶಿಗಳನ್ನ ನೆನ್ನೆ ಮಾತಾಡಿದ್ದೀನಿ. ನಮ್ಮ ಆರೋಗ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೀನಿ. ವಿಶೇಷವಾಗಿ ಕೇರಳ ಭಾಗದಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಗಳೇನಿದೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಈ ಜಿಲ್ಲೆಗಳೇನಿದೆ, ಇದಕ್ಕೆ ವಿಶೇಷ ಗಮನವನ್ನು ಕೊಟ್ಟು ನಮ್ಮ ಸರ್ವೇಲೆನ್ಸ್ ಅಧಿಕಾರಿಗಳನ್ನು ಮತ್ತು ನಮ್ಮ ಪಶುಸಂಗೋಪನೆ ಇಲಾಖೆಗೆ ಪ್ರಧಾನವಾಗಿ ಅದು ಬರೋದ್ರಿಂದ ಅವರನ್ನು ಕೂಡ ಒಳಗೊಂಡು ನೀವು ಸಮಿತಿಯನ್ನು ಮಾಡಿಕೊಂಡು ಅಲ್ಲೆಲ್ಲ ಕೂಡ ಕಟ್ಟೆಚ್ಚರದಿಂದ ನೀವು ನೋಡಬೇಕು ಅಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ. ಇಲ್ಲಿ ತನಕ ಯಾವುದೇ ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಬಂದಿಲ್ಲ. ಆರೋಗ್ಯ ವಿಮೆ ಮಾಡಿಸಿದವರಿಗೂ ಕೊರೋನಾ ಕಾಟ ಎದುರಾಗಿದೆ. ಕೊರೋನಾ ಎಫೆಕ್ಟ್ ಹೆಲ್ತ್ ಇನ್ಶೂರೆನ್ಸ್ ಸಂಕಷ್ಟ ತಂದಿದೆ. ನೂತನವಾಗಿ ಆರೋಗ್ಯ ವಿಮೆ ಮಾಡಿಸೋದಕ್ಕೆ ಕಾಯಬೇಕು. ಕೊರೋನಾ ಬಂದವರು ಆರೋಗ್ಯ ವಿಮೆ ಕೂಡಲೇ ಅನ್ವಯಿಸೋದಿಲ್ಲ. ತಿಂಗಳಿನಿಂದ 5 ವರ್ಷದವರೆಗೆ ಕಾಯಲೇಬೇಕು. ಕೊರೋನಾ ಸೋಂಕಿತರ ಡಿಸ್ಚಾರ್ಜ್ ವರದಿ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಮಾಡಲಾಗಿದೆ. ಕೊರೋನಾ ಸೋಂಕಿತರು ಹೋಮ್ ಕ್ವಾರಂಟೈನ್ ಆಗಿದ್ದರೆ ಕೆಲ ತಿಂಗಳು ಕಾಯಬೇಕು. ಆಸ್ಪತ್ರೆಗೆ ದಾಖಲಾಗಿದ್ದರೆ ವರ್ಷದವರೆಗೆ ಆರೋಗ್ಯ ವಿಮೆ ಅಪ್ಲೈ ಆಗೋದಿಲ್ಲ. ಕೊರೋನಾದಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ರಕ್ತ ಹೆಪ್ಪುಗಟ್ಟುವಿಕೆ, ಹೃದಯ ಸಂಬಂಧಿ ಕಾಯಿಲೆಗಳು, ಮೂತ್ರಪಿಂಡ ಹಾಗೂ ಮೆದುಳಿನ ಸಮಸ್ಯೆ ಇದ್ದರೆ ಆರೋಗ್ಯ ವಿಮೆ ತಡವಾಗಿ ಅನ್ವಯ ಆಗುತ್ತೆ. ಈ ಮೊದಲೇ ಆರೋಗ್ಯ ವಿಮೆ ಮಾಡಿಸಿದವರಿಗೆ ಯಾವುದೇ ತೊಂದರೆ ಇಲ್ಲ. ಹೊಸದಾಗಿ ವಿಮೆ ಮಾಡಿಸೋರಿಗೆ ಕೊರೋನಾ ಸೋಂಕಿತರಾಗಿದ್ದರೆ ಕೆಲ ವರ್ಷ ವಿಮೆ ಅನ್ವಯಿಸೋದಿಲ್ಲ ಅಂತ ವಿಮಾ ಕಂಪನಿಗಳ ಅಧಿಕಾರಿಗಳು ಹಾಗೂ ಏಜೆಂಟ್ಗಳು ಮಾಹಿತಿ ಕೊಟ್ಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗ್ತಾ ಇದೆ. ಕರಾವಳಿ ಮಲೆನಾಡಿನಲ್ಲಿ ಭರ್ಜರಿ ಮಳೆಯಾಗಿದೆ. ಬೆಂಗಳೂರಲ್ಲಿ ಇವತ್ತು ಕೂಡ ಮಳೆಯಾಗುವಂತ ಸಾಧ್ಯತೆ ಇದೆ. ನಿನ್ನೆ ಇಡೀ ರಾತ್ರಿ ಮಳೆರಾಯ ಅಬ್ಬರಿಸಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. 11 ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ರಾಗಿ, ಹುರುಳಿ ಒಕ್ಕಣೆ ಮಾಡ್ತಾ ಇದ್ದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹಲವೆಡೆ ನೀರಿನಲ್ಲಿ ಹುರುಳಿ ಬೆಳೆ ಕೊಚ್ಕೊಂಡು ಹೋಗಿದೆ. ಇನ್ನು 4 ದಿನ ವರುಣ ಅಬ್ಬರಿಸಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂಥ ಅಕಾಲಿಕ ಮಳೆಗೆ ವ್ಯಕ್ತಿಯೋರ್ವ ಬಲಿಯಾಗಿದ್ದಾನೆ. ಮಳೆಯಿಂದ ಕಟ್ಟಾಗಿ ಬಿದ್ದಿತ್ತು ವಿದ್ಯುತ್ ತಂತಿ. ಅದನ್ನು ಗೊತ್ತಿಲ್ಲದೆ ಆತ ತೊಳೆದ ಖಾಸಗಿ ಆಸ್ಪತ್ರೆಯಲ್ಲಿ ನೌಕರನಾಗಿದ್ದಂಥ ವೆಂಕಟೇಶ್ ಸಾವನ್ನಪ್ಪಿದ್ದಾನೆ. ಸಾಗರ್ ಅಪೋಲೋ ಆಸ್ಪತ್ರೆ ಹತ್ರ ಈ ದುರ್ಘಟನೆ ನಡೆದೋಯ್ತು. ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಅಮಾಯಕೊಬ್ಬ ಬಲಿಯಾಗಿದ್ದಾನೆ. ತಿಲಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಇನ್ನೊಂದು ಕಡೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕಳೆದ ರಾತ್ರಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದೆ. ರಾತ್ರಿ 2 ಗಂಟೆಗಳ ಕಾಲ ಧಾರಾಕಾರ ಮಳೆ ಸುರಿದಿದೆ. ಅಕಾಲಿಕ ಮಳೆಗೆ ಮಲೆನಾಡ ಜನ ಕಂಗಾಲಾಗಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ಮಳೆ ನೀರು ತುಂಬಿ ರೈಲ್ವೆ ಅಂಡರ್ಪಾಸ್ ಭರ್ತಿಯಾಗಿತ್ತು. ಗೋನೂರು ಸಂಚಾರ ಮಾರ್ಗ ಬಂದ್ ಆಗಿತ್ತು. ಮಳೆಯ ನೀರಿನಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹಾಗೆ ಗದಗ ಜಿಲ್ಲೆಯಲ್ಲಿ ರಾತ್ರಿ ಹಲವೆಡೆ ಸುರಿದಂತ ಮಳೆಗೆ ಕಡ್ಲೆ, ಗೋಧಿ, ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆ ಹಾನಿಯಾಗಿದೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಜೆಡಿಎಸ್ನ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ಶಾಸಕರ ಸಭೆ ನಡೀತಾ ಇದೆ. ರಾಜ್ಯದ ಎಲ್ಲ ಅತೃಪ್ತ ಮುಖಂಡರ ಮನವೊಲಿಕೆ ಸಾಧ್ಯತೆ ಇದೆ. ತುಮಕೂರಿನಿಂದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಗ್ರಾಮಾಂತರದ ಶಾಸಕ ಗೌರಿಶಂಕರ್, ಮಧುಗಿರಿಯ ಶಾಸಕ ವೀರಭದ್ರಯ್ಯ, ಎಂಎಲ್ಸಿ ಬೆಮೆಲ್ ಕಾಂತರಾಜು, ತುರುವೇಕೆರೆ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ, ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಸುರೇಶ್ ಬಾಬು, ಹೀಗೆ ಎಲ್ಲ ಪ್ರಮುಖ ಮುಖಂಡರು ಈ ಸಭೆಯಲ್ಲಿ ಹಾಜರಿದ್ದಾರೆ. ಗೈರಾಗುವ ಹಾಲಿ ಮಾಜಿ ಶಾಸಕರ ಮೇಲೆ ಕಣ್ಣಿಟ್ಟಿದ್ದಾರೆ. ಇವತ್ತು ದಳಪತಿಗಳಿಂದ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಗೈರು ಸಭೆಗೆ ಬರುವವರನ್ನ ನಾಯಕರು ಗುರುತಿಸ್ತಾರೆ. ಸಭೆಗೆ ಕಡ್ಡಾಯವಾಗಿ ಹಾಜರಿರುವಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ರು. ಇದರ ನಡುವೆಯೂ ಕೆಲವರು ಗೈರಾಗುವ ಸಾಧ್ಯತೆ ಇದೆ. ಜಿಟಿ ದೇವೇಗೌಡರು, ಮಧು ಬಂಗಾರಪ್ಪನವರು, ಸುರೇಶ್ ಬಾಬು ಸೇರಿ ಹಲವರು ಗೈರಾಗುವ ಸಾಧ್ಯತೆ ಇದೆ. ಏನು ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಸರಿಪಡಿಸ್ಕೊಳ್ಳೋಣ. ದಯಮಾಡಿ ಸಭೆ ಮುಗಿದ ಮೇಲೆ ಬಹುಶಃ ಕುಮಾರಸ್ವಾಮಿ ಅವರು ಬರೀ ಮಾಡ್ಬೋದು. ನಮ್ಮ ಪಕ್ಷದ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಎಲ್ಲ ದುಡಿದಿದ್ದಾರೆ. ಪ್ರತಿಯೊಬ್ಬರೂ ದುಡಿದಿದ್ದಾರೆ. ನಾನು ಅವರಿಗೆಲ್ಲರಿಗೂ ಅಭಿನಂದಿಸ್ತೇನೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಉಚ್ಚಾಟನೆ ಮಾಡಲಿ ಅಂತ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಉಚ್ಚಾಟನೆ ಮಾಡಲಿ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಉಚ್ಚಾಟನೆ ಮಾಡೋ ಪಟ್ಟಿಯಲ್ಲಿ ನಾನಿರೋದಿಲ್ಲ, ಯಾಕಂದ್ರೆ ನಾನು ಯಾವ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ಪಕ್ಷಕ್ಕೆ ಯಾವತ್ತೂ ಕೂಡ ಒಂದೇ ಒಂದು ದಿನ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಇವತ್ತಿನವರೆಗೂ ಕೂಡ ನಾನು ಮಾಡಿಲ್ಲ. ದೇವೇಗೌಡರ ಬಗ್ಗೆ ಅವ್ರ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರ ಹಿರಿಯರು, ಅವ್ರ ತಂದೆನೂ ಅವರೇ, ನಮಗೆ ರಾಜಕೀಯದಲ್ಲಿ ಹಿರಿಯರು ಅವರೇ, ಸರ್ವಸ್ವವು ಅವರೇ ಅಂತೇಳಿ ನಂಬ್ಕೊಂಡೇ ಬಂದಿದ್ದೀನಿ. ಮುಹೂರ್ತ ಮೈಸೂರಿಂದ ಮಾಡಿದ್ರೇ ನಮ್ಮ ಪಕ್ಷ ಶುದ್ಧ ಆಯ್ತು ಅಂತ ಮಾಡಿದ್ದಾರೆ. ಅವ್ರು ಮಾಡಲಿ, ಸಂತೋಷ. ತುಮಕೂರಿನ ಕೆಡಿಪಿ ಸಭೆಯಲ್ಲಿ ಎಡಬ್ಲ್ಯೂ ಬಾಯಿಗೆ ಬಂದಂಗೆ ಸಚಿವ ಮಾಧುಸ್ವಾಮಿ ಅವರು ಮಾತಾಡಿದ್ದಾರೆ. ಇವತ್ತು ಕೆಲಸ ಮಾಡಿದ ಅಧಿಕಾರಿಗಳಿಗೆ ಬಹಿರಂಗವಾಗಿ ಕ್ಲಾಸ್ ತೆಗೆದುಕೊಂಡ್ರು ನಿಜ. ಜಾಡ್ಸ್ ಒದ್ರೆ ಎಲ್ಲಿಗೋಗಿ ಬಿದ್ದಿರ್ತೀಯ ಗೊತ್ತಾ ರಾಸ್ಕಲ್, ಕತ್ತೆ ಕಾಯಕ್ಕೆ ಬಂದಿದ್ಯಾ, ಹೀಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗೆ ವಿಭಾಗದಲ್ಲಿ ಕೆಲಸಗಳೇ ನಡೀತಾ ಇಲ್ಲ. ಸೂಚನೆ ನೀಡಿದ್ರೂ ಗುತ್ತಿಗೆದಾರನಿಗೆ ಕೆಲಸ ಒಪ್ಪಿಸ್ತಿಲ್ಲ. ನಿನ್ನ ಹೆಂಡತಿ ಸೀರೆಯನ್ನು ಯಾವ ಸೋಪಲ್ಲಿ ತೊಳಿತೀಯ, ಈ ನನ್ನ ಮಕ್ಕಳನ್ನ ಎಲ್ಲರನ್ನೂ ಸಸ್ಪೆಂಡ್ ಮಾಡ್ರಿ ಅಂತ ಸಭೆಯಲ್ಲಿ ಸಿಇಒಗೆ ಸಚಿವ ಮಾಧುಸ್ವಾಮಿ ಸೂಚನೆ ಕೊಟ್ಟರು. ಏನ್ ತಿಳ್ಕೊಂಡಿದ್ದೇನೆ ನಿಜವಾಗಿ ಹೇಳೋದೆ, 7ನೇ ತಾರೀಕು ಸದಸ್ಯ ಕೇಳೋಕೆ ಮೊದಲೇ ಇವೆಲ್ಲ ಅಗ್ರಿಮೆಂಟ್ ಆಗಿರ್ಬೇಕು ಕನಿಷ್ಠ ಮಾಡಿದ್ದೇನೆ. ಜಾರ್ಜ್ ಒದ್ದು ಬಿಟ್ರೆ ಎಲ್ಲಿ ಹೋಗ್ಬಿಡ್ತೀವಿ ಗೊತ್ತಾ ನಿನಗ? ಕಥೆಗಾಯ ಕೇಳಿದ್ದೇನೆ ಇಲ್ಲಿ, ಯಾಕೆ ಕೇಳಿದ್ದೀರಿ? ಹೇಳಿಲ್ವಾ? ಯಾಕೆ ಮಾಡಿಲ್ಲ? ಯಾವ ಸೊಪ್ಪು ನೀನು ಹೆಂಡತಿ ಸೀರೆ ತಗೊಂಡು ಹೋಗೋದು ನೀನು ತುಳಿದ್ದೆ. ಏನ್ ತಿಳ್ಕೊಂಡಿದ್ದೆ ನಾನು? ಯಾಕೆ ಹೇಳೋಕಿದ್ದೆ ನಾನು ಮೀಟಿಂಗ್ ಕರೆದು? ಬರೀ ರೆಸೊಲ್ಯೂಷನ್ ಮಾಡಿ ಸಸ್ಪೆಂಡ್ ಮಾಡಿಸಿ ನನ್ನ ಮಕ್ಕಳನ್ನೆಲ್ಲ. ಹೇಳಿದ್ರು ನೋಡಿ ಕೀರ್ತಿ ಮಾಡಿದ ಅವನಿಗೆ ಹೇಳೋಕಿದ್ದ ತುಮಕೂರು ಸಸ್ಪೆಂಡ್ ಮಾಡಿದ್ದ. ಯುವರಾಜ್ ಅಲಿಯಾಸ್ ಸ್ವಾಮಿ ಸಂಪರ್ಕ ಜಾಲಕ್ಕೆ ಸಿಸಿಬಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಬಗದಷ್ಟು ಬೆಳೀತಲೇ ಇದೆ ಸ್ವಾಮಿಯ ಜಾಲ. ಯುವರಾಜ್ ಜಾಲದ ಹಿಂದೆ ಸಿಸಿಬಿ ಬಿದ್ದಿದ್ದು ರಾಧಿಕಾ ಕುಮಾರಸ್ವಾಮಿ ಅಷ್ಟೇ ಅಲ್ಲ, ಯುವರಾಜ್ಗೆ ಹಲವು ನಟಿಯರ ನಂಟು ಇದೆ. ಫೋನ್ನಲ್ಲಿ ನಟಿಯರ ನಂಟು ಪತ್ತೆಯಾಗಿದ್ದು ಕಾಲ್ ಡೀಟೇಲ್ಸ್
ಚಾಟಿಂಗ್ ಅನ್ನ ಸಿಸಿಬಿ ಪತ್ತೆ ಹಚ್ಚಿದೆ. ನಟಿಯರ ಜೊತೆ ಹಣಕಾಸು ವ್ಯವಹಾರದ ಶಂಕೆ ಇದ್ದು ಈ ಹಿನ್ನೆಲೆಯಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ. ಅಲ್ಲದೆ ಪ್ರಭಾವಿ ಅಂತ ಪರಿಚಯ ಮಾಡಿಕೊಂಡು ಯುವರಾಜ್ ಮಹಿಳೆಯೊಬ್ಬರಿಗೆ ಕೋಟಿ ವಂಚನೆ ಮಾಡಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಜ್ಯೋತಿಷ್ಯ ಹೇಳೋ ನೆಪದಲ್ಲಿ ಈತ ಪರಿಚಯ ಮಾಡಿಕೊಂಡು ಬಳಿಕ ಉನ್ನತ ಹುದ್ದೆ ಕೊಡಿಸೋ ಆಮಿಷವೊಡ್ಡಿ ಮೋಸ ಮಾಡಿದ್ದಾನೆ. ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ವಿಲ್ಸನ್ ಗಾರ್ಡನ್ ಮಹಿಳೆಯೊಬ್ಬರಿಂದ 4.5 ಕೋಟಿ ಪಡೆದು ವಂಚನೆ ಮಾಡಿದ್ದಾನೆ. ಯುವರಾಜ್ ಬಂಧನದ ಬಳಿಕ ಮಹಿಳೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ಕೊಟ್ಟಿದ್ದಾರೆ. ಅಲ್ಲದೆ ಯುವರಾಜನ ಆಸ್ತಿಯನ್ನ ಸಿಸಿಬಿ ಜಾಲಾಡ್ತಾ ಇದೆ. ಇನ್ನು ಈತನ ಕುಟುಂಬದ ಆಸ್ತಿ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದ್ದು ಎಲ್ಲೆಲ್ಲಿ ಎಷ್ಟು ಆಸ್ತಿ ಮಾಡಿದ್ದಾನೆ ಅಂತ ತನಿಖೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರು ಕಾರ್ತಿಕ್ ಅಲಿಯಾಸ್ ಗೂಂಡಾ ಅವನ ಮೇಲೆ ದಾಳಿ ಮಾಡಿದರು. ಶ್ರೀರಾಂಪುರ ವ್ಯಾಪ್ತಿಯ ಓಕ್ಳಿಪುರಂ ಹತ್ರ ಘಟನೆ ನಡೆದಿದೆ. 15ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಆರೋಪಿ ಭಾಗಿಯಾಗಿದ್ದ ಕಾರ್ತಿಕ್ನನ್ನ ಸಬ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಅಂಡ್ ಟೀಮ್ನವರು ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಹಲ್ಲೆಗೆ ಟ್ರೈ ಮಾಡಿದ್ದಾನೆ. ಆತ್ಮರಕ್ಷಣೆಗೋಸ್ಕರ ಗುಂಡು ಹಾರಿಸಿದ್ರು. ಕಾರ್ತಿಕ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನವಿಲೆ ಗ್ರಾಮದ ವಕೀಲ ರವೀಂದ್ರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸ್ತೂರು ಪೊಲೀಸರಿಂದ 6 ಆರೋಪಿಗಳ ಬಂಧನ ಆಗಿದೆ. 6 ಆರೋಪಿಗಳಲ್ಲಿ ಓರ್ವ ಅಪ್ರಾಪ್ತ ಬಾಲಕ. ನವಿಲೆ ಗ್ರಾಮದ ಶಾಂತರಾಜು, ರಂಗಸ್ವಾಮಿ, ಹರಕನಹಳ್ಳಿಯ ಅಭಿರಾಜ್, ನಾಗರಾಜು, ಬೆಂಗಳೂರಿನ ರಂಗಸ್ವಾಮಿ ಅಪ್ರಾಪ್ತ ಬಾಲಕ ಬಂದಿದ್ದರು. ಜನವರಿ 2ನೇ ತಾರೀಕು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ವಕೀಲ ರವೀಂದ್ರನ ಹತ್ಯೆ ಆಗಿದ್ದು, ಕೊಲೆ ಮಾಡಿದ ಬಳಿಕ ಹರಕನಹಳ್ಳಿ ಗ್ರಾಮದಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿದ್ದರು. ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕೃಷಿ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಚಾಲನೆ ಕೊಟ್ಟರು. ವಿಧಾನಸೌಧದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಇದು. 40 ವಾಹನಗಳಿಗೆ ಸಿಎಂ ಯಡಿಯೂರಪ್ಪನವರು ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಕೃಷಿ ಸಚಿವ ಬಿಸಿ ಪಾಟೀಲ್, ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಉಪಸ್ಥಿತರಿದ್ದರು. ಲ್ಯಾಬ್ ಟು ಲ್ಯಾಂಡ್ ಹೆಸರಿರುವ ವಾಹನಗಳಲ್ಲಿ 18 ರೀತಿಯ ಉಪಕರಣಗಳ ಬಳಕೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾತಾಡಿದರು. ಕೃಷಿ ಸಂಜೀವಿನಿ ಯೋಜನೆ ಅಡಿ 40 ವಾಹನ ಬಿಡುಗಡೆ ಮಾಡಲಾಗಿದೆ. ಇದರ ಸದುಪಯೋಗವನ್ನು ರೈತರು ಬಳಕೆ ಮಾಡಿಕೊಳ್ಳಬೇಕು ಅಂದರು. ಚಿಕಿತ್ಸಾಲಯ ಕೃಷಿ ಸಂಜೀವಿನಿ ಎಂಬ ಹೆಸರಿನ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಕೃಷಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಲಕ್ಷ್ಮಣ ಸವದಿ ಸಾಹೇಬರು ಹಾಗೂ ಸಚಿವರಾಗಿರ್ತಕ್ಕಂತಹ ಬಿಸಿ ಪಾಟೀಲ್ ಸಾಹೇಬರು ಹೂಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇಂದಿನ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಚಿಕಿತ್ಸಾಲಯ ಕೃಷಿ ಸಂಜೀವಿನಿ ಎಂಬ ಹೆಸರಿನ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಕೃಷಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಲಕ್ಷ್ಮಣ ಸವದಿ ಸಾಹೇಬರು ಭಾಗ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಬ್ನಾ ಗ್ರಾಮದಲ್ಲಿ ಬೆಳಂಬೆಳಗ್ಗೆ ಒಂಟಿ ಸಲಗ ಎಂಟ್ರಿ ಕೊಟ್ಟಿದ್ದಾರೆ. ಒಂದ್ ಕಡೆ ಆನೆ ದಾಳಿ ಆತಂಕ, ಮತ್ತೊಂದ್ ಕಡೆ ಯುವಕರ ಹುಚ್ಚಾಟ. ಆನೆ ಹಿಂದೆ ಹೋಗ್ತಾ ಯುವಕರು ಸೆಲ್ಫಿ ತೆಗೆಯೋ ಹುಚ್ಚಾಟ ಮಾಡಿದ್ದಾರೆ. ಆನೆ ಗ್ರಾಮಕ್ಕೆ ಬಂದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಬಂದಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಆನೆ ದಾಳಿಯಿಂದ ಈ ಭಾಗದ ಜನರ ಜಮೀನಿನ ಬೆಳೆ ನಾಶ ಆಗಿದೆ. ಆನೆ ದಾಳಿಗೆ ಶಾಶ್ವತ ಪರಿಹಾರಕ್ಕೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಅಲ್ಲ ಬೆಳಗ್ಗೆ ನಿಧಾನಕ್ಕೆ ಬಂತು, ಈಗ ಓಡ್ ಬಂತು, ಜನ ಜಾಸ್ತಿ ಆದ್ರಲ್ಲ. ಒಂದೊಂದಾಗಿ ಅಮೆರಿಕ ರಾಜಧಾನಿ ವಾಷಿಂಗ್ಟನ್ನಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಾವಿರಾರು ಬೆಂಬಲಿಗರು ಅಮೆರಿಕ ಸಂಸತ್ನತ್ತ ನುಗ್ಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ತೀವ್ರವಾಗ್ತಾ ಇದ್ದಂತೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗಲಾಟೆ ಆಗಿದೆ. ಎಲೆಕ್ಟೋರಲ್ ಕಾಲೇಜ್ ಮತಗಳನ್ನು ಎಣಿಸುವ ಮತ್ತು ಪ್ರಮಾಣೀಕರಿಸುವಂತ ಪ್ರಕ್ರಿಯೆ ಮಧ್ಯೆ ಭದ್ರತೆಯನ್ನ ಉಲ್ಲಂಘಿಸಿ ಕ್ಯಾಪಿಟಲ್ ಕಟ್ಟಡಕ್ಕೆ ನೂರಾರು ಪ್ರತಿಭಟನಾಕಾರರು ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ. ಸಂಘರ್ಷದಲ್ಲಿ ಹಲವರಿಗೆ ಗಾಯಗಳಾಗಿದೆ, 4 ಸಾವನ್ನಪ್ಪಿದ್ದಾರೆ. ಇನ್ನು ಟ್ರಂಪ್ ಸೋಲಿನ ಬಗ್ಗೆ ಟ್ವಿಟರ್ನಲ್ಲಿ ವಾರ್ ನಡೀತಾ ಇದೆ. ಇದರಿಂದ ಕೆಂಡಾಮಂಡಲರಾದಂತಹ ಟ್ರಂಪ್ ಬೆಂಬಲಿಗರು ಕ್ಯಾಪಿಟಲ್ ಕಟ್ಟಡಕ್ಕೆ ನುಗ್ಗಿ ದಾಂಧಲೆಯನ್ನು ನಡೆಸಿದ್ದಾರೆ. ಕಳೆದ ನವೆಂಬರ್ನಲ್ಲಿ ನಡೆದಂತ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಗೆಲುವನ್ನ ಟ್ರಂಪ್ ಬೆಂಬಲಿಗರು ವಿರೋಧಿಸಿ ಈ ಪ್ರತಿಭಟನೆಯನ್ನು ನಡೆಸಿತು.
ಇನ್ನು ಘಟನೆ ಸಂಬಂಧ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಬೆಂಬಲಿಗರಿಗೆ ಶಾಂತಿ ಕಾಪಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಘಟನೆಯನ್ನ ಖಂಡಿಸಿ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಜೋ ಬೈಡನ್ ಅಮೆರಿಕದ ಇತಿಹಾಸದ ಅತ್ಯಂತ ಕರಾಳ ಕ್ಷಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಕೂಡ ವಾಷಿಂಗ್ಟನ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಟ್ವಿಟರ್ನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜೋ ಬೈಡನ್ ಅವರು 46ನೇ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾಗಿದೆ. ಅಧಿಕೃತವಾಗಿ ಕೂಡ ಇದು ಘೋಷಣೆ ಆಗಿದೆ. ಬಟ್ ಟ್ರಂಪ್ ಮಾತ್ರ ಇದನ್ನ ಒಪ್ಕೊಳ್ಳೋದಕ್ಕೆ ಮೊದಲಿಂದಲೂ ರೆಡಿ ಇರಲಿಲ್ಲ. ಯಾಕಂದ್ರೆ ರಿಸಲ್ಟ್ ಬಂದಂತ ಟೈಮ್ನಲ್ಲೂ ನಾವು ನೋಡ್ತಾ ಇದ್ವಿ, ಮತ ಎಣಿಕೆ ಪ್ರಕ್ರಿಯೆ ಆಗ್ತಾ ಇದ್ದಾಗ ಸೊ ಇದು ಇಲ್ಲೇನೋ ಒಂದು ಅಕ್ರಮ ನಡೆದಿದೆ, ತನಿಖೆ ಆಗಬೇಕು, ಇಲ್ಲ ಮತ್ತೆ ಚುನಾವಣೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾನೆ ಇದ್ರು. ಅದೆಲ್ಲವನ್ನು ಮೆಟ್ಟಿ ನಿಂತಿದ್ದಾರೆ ಈಗ ಜೋ ಬೈಡನ್. ಇನ್ನು ನಮ್ಮ ರಾಜ್ಯದ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಬರೋಣ. ಎಲೆಕ್ಷನ್ ಏನೋ ಮುಗೀತು, ಆದರೆ ದ್ವೇಷ ಮಾತ್ರ ಮುಗಿದಿಲ್ಲ. ನೀವು ನೋಡ್ತಿರುವಂಥ ದೃಶ್ಯ ಇದೆಯಲ್ಲ, ಇದು ಕೊಡಗು ಜಿಲ್ಲೆಯ ದೃಶ್ಯ. ಕುಶಾಲನಗರ ಹತ್ರ ಬೈಲ್ಕುಪ್ಪೆ ಅಂತ ಒಂದು ಗ್ರಾಮ ಇದೆ. ಜನವರಿ 3ನೇ ತಾರೀಕು ಮೊನ್ನೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಂತ ಕ್ಯಾಂಟೀನ್ಗೆ ನುಗ್ಗಿ ಯುವಕರ ಗುಂಪು ದಾಂಧಲೆ ಮಾಡಿದ್ರು. ಬೈಲ್ಕುಪ್ಪೆ ಪೊಲೀಸ್ ಠಾಣೆ ಸಮೀಪನೇ ಇರುವಂಥ ಈ ಕ್ಯಾಂಟೀನ್ ಇದು. ಮಾಲೀಕ ಆಸ್ಕರ್ ಅಲಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆಸ್ಕರ್ ಅಲಿ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು. 12 ಜನರ ಗುಂಪು ಹಲ್ಲೆ ಮಾಡಿದ್ರು. ಕ್ಯಾಂಟೀನಲ್ಲಿ ಟೀ ಕುಡಿತಿದ್ದ ಗ್ರಾಹಕನ ತಲೆಗೂ ಗಂಭೀರವಾಗಿ ಗಾಯ ಆಯಿತು. ಗಲಾಟೆಗೆ ಸಹಕರಿಸಿದ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಹೊಡೆದಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪರಿಹಾರ ನೀಡದ್ದಕ್ಕೆ ತಂದೆ ಮಗ ಸಚಿವರ ಮುಂದೆ ಕಣ್ಣೀರು ಹಾಕಿರುವಂತ ಘಟನೆ ಚಾಮರಾಜನಗರ ತಾಲೂಕು ಬದನಗುಪ್ಪೆ ಗ್ರಾಮದಲ್ಲಿ ನಡೆದಿದೆ. ಕಾಳಾನಾಯಕ ಪುತ್ರ ಗೋವಿಂದ ಅನ್ನೋರು ಸಚಿವ ಜಗದೀಶ್ ಶೆಟ್ಟರ್ ಎದುರು ಅಳಲನ್ನ ತೋಡ್ಕೊಂಡಿದ್ದು ಕೈಗಾರಿಕಾ ಪ್ರದೇಶಕ್ಕೆ ವಶಪಡಿಸಿಕೊಂಡಿರುವಂತಹ ತಮ್ಮ ಭೂಮಿಗೆ ಪರಿಹಾರ ಕೊಟ್ಟಿಲ್ಲ. ಸ್ಥಳೀಯರಿಗೆ ಉದ್ಯೋಗ ನೀಡ್ತಾ ಇಲ್ಲ. ಕೈಗಾರಿಕೆ ಪ್ರದೇಶ ಮಾಡುವಂತಹ ಸಂದರ್ಭದಲ್ಲಿ ಭೂಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಟ್ಟಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ಸಚಿವ ಶೆಟ್ಟರ್ ಪರಿಶೀಲಿಸಿ ಪರಿಹಾರ ಕೊಡಿಸೋ ಭರವಸೆ ಕೊಟ್ಟರು. ಇಲ್ಲಿ ನಮ್ಮವರು ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಕೇಳಿ. ಅದೇ ಸರ್, ನಾವು ಓದಿದ್ರೆ ನಮ್ಗೆ ಕೆಲಸ ಕೊಟ್ಟಿಲ್ಲ. ಮತ್ತೆ ಇನ್ನೂ ಪರಿಹಾರಗಳು ಇನ್ನೂ ಬಂದಿಲ್ಲ. ಎಷ್ಟು ಎಕರೆ ಬಂದಿಲ್ಲ? ಇನ್ನೂ ನಮ್ದು 1.5 ಎಕರೆ 2 ಎಕರೆ ಮರಗಳು ಡಿಲೇ ಮಾಡ್ತಾರೆ. ಯಾಕೆ ಬಂದಿಲ್ಲ? ಉಳ್ಳೋರಿಗೆಲ್ಲ ಕೊಟ್ಟಿದ್ದಾರೆ ಸರ್. ನಿಮಗೆ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ನಾಳೆ ಅಂತಾರೆ ಸರ್. ಹೊಸ ನಂಬರ್ ಆಗಿ ಎಲ್ಲ ಆಗಿ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಬೀದಿ ನಾಟಕದ ಸಂದರ್ಭದಲ್ಲಿ ಒಂದು ಅಗ್ನಿ ಅವಘಡ ಆಗೋಯಿತು. ಬೀದಿ ನಾಟಕ ತಂಡದಿಂದ ಬೆಂಕಿಯಲ್ಲಿ ಸಾಹಸ ಮಾಡುವಾಗ ಘಟನೆ ನಡೆದಿದೆ. ಪೆಟ್ರೋಲ್ ಕ್ಯಾನ್ ಉರುಳಿ ಏಕಾಏಕಿ ಜನರ ಮೇಲೆ ಬೆಂಕಿ ಆವರಿಸಿತು. ಬೀದಿ ನಾಟಕ ವೀಕ್ಷಣೆಗೆ ಬಂದಿದ್ದ 11 ವರ್ಷದ ಮಗು ಸೇರಿ 4 ಜನ ಗಾಯ ಆಯಿತು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಜನ ಪಾರಾಗಿದ್ದಾರೆ. ಚಳ್ಳಕೆರೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಅಗ್ನಿ ಅವಘಡದ ಬಳಿಕ ಬೀದಿ ನಾಟಕ ತಂಡ ತಲೆಮರೆಸಿಕೊಂಡಿದ್ದಾರೆ. ಹುಡುಗ ಪಾಯಿಂಟ್ ಹುಡುಗ ಹೇಗಿದೆ ಪಾಯಿಂಟ್ ಆಗುತ್ತಿಲ್ಲ. ಜಮೀನಿನಲ್ಲಿ ಕಬ್ಬು ಕಟಾವು ಮಾಡುವ ವೇಳೆ ಆಕಸ್ಮಿಕವಾಗಿ ಕಬ್ಬು ಕಟಾವು ಮಷಿನ್ಗೆ ಬೆಂಕಿ ತಾಗಿ ಮಷಿನ್ ಹಾಗೇನೆ 3 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕೋಡಿ ತಾಲೂಕಿನ ಚಂದೂರ ಗ್ರಾಮದ ಅನಿಲ ಪಾಟೀಲ್ರಿಗೆ ಸೇರಿದ ಕಬ್ಬು ಕಟಾವು ಮಾಡುವ ವೇಳೆ ಆಕಸ್ಮಿಕವಾಗಿ ಮೆಷಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ್ತಾ ಇದ್ದಂತೆ ಕಟಾವು ಮೆಷಿನ್ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಜೊತೆಗೆ ಕಬ್ಬಿನ ಬೆಳೆಗೂ ಬೆಂಕಿ ತಾಗಿದ ಪರಿಣಾಮ 3 ಎಕರೆ ಕಬ್ಬು ಸುಟ್ಟು ಹೋಗಿದೆ. ಇನ್ನು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿಎಂ ಬಿಎಸ್ವೈ ಉಪಸ್ಥಿತಿಯಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಚಿರತೆ ಬಂದು ಹೋಗಿದೆ. ದೃಶ್ಯ ನೋಡ್ತಾ ಇದ್ದೀರಾ. ಮುಖ್ಯ ದ್ವಾರದ ಮೂಲಕ ಹಾಸ್ಟೆಲ್ಗೆ ಚಿರತೆ ಎಂಟ್ರಿ ಕೊಡ್ತು, ಹೊರಬರೋದಕ್ಕೆ ಪರದಾಡ್ತು, ಮೆಟ್ಲಿಳಿದಾಯ್ತು, ವಾಪಸ್ಸು ಬಂದಿದ್ದಾಯ್ತು, ಅಡ್ಡಾದಿಡ್ಡಿ ಆದಮೇಲೆ ಮತ್ತೆ ಬಾಗ್ಲತ್ರ ಹೋಯ್ತು, ಫೈನಲ್ಗೆ ಅದೇ ಮುಖ್ಯ ದ್ವಾರದ ಮೂಲಕ ಎಕ್ಸಿಟ್ ಆಗಿದೆ. ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಯನ್ನು ವಿರೋಧಿಸಿ ದೇಶದಾದ್ಯಂತ ರೈತ ಸಮುದಾಯ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದೆ. ಇಡೀ ದೇಶದ ರೈತರ ಹೋರಾಟ ಒಂದು ತೂಕ ಆದರೆ ಹರಿಯಾಣ ಮತ್ತು ಪಂಜಾಬ್ ರೈತರ ಹೋರಾಟ ಮತ್ತೊಂದು ತೂಕ ಆಗಿದೆ. ಈ ನಡುವೆ ಇವತ್ತು ಹರಿಯಾಣದ ಕುಂಡ್ಲಿ ಮನೇಸರ್ ಪಾಲ್ವಾಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸೋದಕ್ಕೆ ರೈತರು ಅನುಮತಿಯನ್ನು ಕೋರಿದ್ದಾರೆ.
ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಕಾಡಾನೆಗಳು ದಾಳಿ ಮಾಡ್ತಿವೆ. ಕನಕಪುರದ ಸಾತನೂರಿನ ಸುತ್ತಮುತ್ತಲಿನ ಗ್ರಾಮಗಳಾದ ಹೊಸದೊಡ್ಡಿ, ಕೊನೂರು, ಅಚ್ಚಲು ಸೇರಿ ಹಲವು ಕಡೆ ಕೃಷಿ ಬೆಳೆಗಳ ಮೇಲೆ ಆನೆಗಳು ದಾಳಿ ಮಾಡ್ತಿವೆ. ಸಾತನೂರು ಅರಣ್ಯಾಧಿಕಾರಿಗಳು ಸ್ಥಳಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನಾಡಿನ ಯುವಕ ವಿನೂತನವಾಗಿ ಜನ್ಮದಿನ ಆಚರಿಸಿಕೊಂಡಿದ್ದಾನೆ. ತನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಮಾಡಿಸಿ ಗಮನ ಸೆಳೆದಿದ್ದಾನೆ. ತಿಕೋಟಾದ ಸುರೇಶ್ ಕೊಣ್ಣೂರ ಎಂಬ ಯುವಕ ಸಮಾಜ ಸೇವೆಯಲ್ಲಿ ತೊಡಗಿದ್ದು 29ನೇ ಜನ್ಮ ದಿನಾಚರಣೆ ವಿಶೇಷವಾಗಿ ಆಚರಣೆ ಮಾಡಿಕೊಂಡಿದ್ದಾನೆ.